ಮಾತರಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರೀತೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನು ಅಂತ ಹೇಳಿದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಪೋಲ್ ಹಾಕಿದ್ದೆ. ನಾನು ನನ್ನ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ನಿಮಗೆ ನೆಕ್ಸ್ಟ್ ಯೂಟ್ಯೂಬ್ ಕಂಟೆಂಟ್ ಇಲ್ಲ ಅಥವಾ ಅಮೆಝಾನ್ ಕುರ್ತಿ ಹಾಲ್ ಬಗ್ಗೆ ನಿಮಗೆ ನೆಕ್ಸ್ಟ್ ಕಂಟೆಂಟ್ ಇಲ್ಲ ಅಂತ ಕೇಳಿದಾಗ ತುಂಬ ಜನದ ನನಗೆ ರೆಸ್ಪಾನ್ಸ್ ಬಂದಿದ್ದು ಸ್ಕಿನ್ ಕೇರ್ ರೂಟೀನ್ಸ್ ಬಗ್ಗೆ ಹೇಳಿ ಅಂತ ಹೇಳಿ. ಸೊ ಹಾಗಾಗಿ ನನ್ನ ಸ್ಕಿನ್ ಕೇರ್ ಅಂದರೆ ನನ್ನ ಪರ್ಸ್ನಲ್ ಆಗಿ ನನ್ನ ಸ್ಕಿನ್ನ ನಾನು ಹೇಗೆ ಮೇಂಟೈನ್ ಮಾಡ್ತೀನಿ ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಸ್ಕಿನ್ ಬಂದು ಕಾಂಬಿನೇಷನ್ ಸ್ಕಿನ್ ಆಗಿದೆ. ಅಂದರೆ ಸಮ್ಮರ್ ಟೈಮಲ್ಲಿ ಸಿಕ್ಕಾಪಟ್ಟೆ ಆಯಿಲಿ ಸ್ಕಿನ್ ಇರುತ್ತೆ ನಂದು. ಏನಾದರೂ ಜಸ್ಟ್ ಲೈಕ್ ಹೀಗೆಲ್ಲ ಮಾಡಿಬಿಟ್ರಂತೂ ಒಂದು ಕೆ ಜಿ ಆಯಿಲ್ ಬರುತ್ತೇನೋ ನನ್ನ ಫೇಸಲ್ಲಿ. ಬಟ್ ಅದೇ ನೀವು ವಿಂಟರ್ ಅಂತ ಬಂದಾಗ ನನ್ನ ಸ್ಕಿನ್ ಯಾವ ಥರ ಡ್ರೈ ಆಗುತ್ತೆ ಅಂದರೆ, ಈ ಸ್ಕಿನ್ ಎಲ್ಲ ಒಂಥರ ಏಳುತ್ತೆ ಅಲ್ಲ, ಪುಡಿ ವೈಟ್ ಪೌಡರ್, ಅಷ್ಟು ಡ್ರೈ ಆಗುತ್ತೆ ವಿಂಟರಲ್ಲಿ. ಸೊ ನನ್ನೊಂಥರ ಕಾಂಬಿನೇಷನ್ ಸ್ಕಿನ್. ಸಮ್ಮರಲ್ಲಿ ಒಂಥರ ಇರುತ್ತೆ, ವಿಂಟರಲ್ಲಿ ಒಂಥರ ಇರುತ್ತೆ. ಸೊ ಹಾಗಾಗಿ ನನ್ನ ಸ್ಕಿನ್ ಕೇರ್ ಸಮೇತನು ಸಮ್ಮರಲ್ಲೇ ಸ್ವಲ್ಪ ಬೇರೆ ಥರ ಇರುತ್ತೆ, ವಿಂಟರಲ್ಲೇ ಸ್ವಲ್ಪ ಚೇಂಜ್ ಮಾಡ್ತೀನಿ. ಇವಾಗ ವಿಂಟರ್ ಆಗಿರೋದ್ರಿಂದ ನನ್ನ ಸ್ಕಿನ್ ಸಿಕ್ಕಾಪಟ್ಟೆ ಡ್ರೈ ಆಗುತ್ತೆ. ಸೊ ಹಾಗಾಗಿ ಆ ಡ್ರೈನೆಸ್ನ ನಾನು ಆದಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಇಲ್ಲಾಂದರೆ ಅದೇ ಹೇಳಿದ್ನಲ್ಲ, ಸ್ಕಿನ್ ಎಲ್ಲ ಒಂಥರ ಎದ್ದಂಗೆ ಪೌಡರ್ ಥರ, ಪೌಡರ್ ಹಾಕ್ದೇ ಒಂಥರ ಪೌಡರ್ ಥರ ಕಾಣುತ್ತೆ. ಬನ್ನಿ, ವಿಂಟರಲ್ಲಿ ನಾನು ಯಾವ ಥರ ಸ್ಕಿನ್ ಕೇರ್ ಮಾಡ್ತೀನಿ ನಿಮಗೂ ತೋರಿಸ್ಕೊಡ್ತೀನಿ. ನಾನು ಫಸ್ಟಿಗೆ ಹೇಳ್ಬಿಡ್ತೀನಿ, ಇವಾಗ ನಾನು ನಿಮಗೆ ಏನು ಇಲ್ಲಿ ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದೀನಲ್ಲ, ಇದು ಯಾವುದು ಪ್ರಮೋಷನ್ ಅಲ್ಲ, ಇದು ಯಾವುದೇ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ, ಅಥವಾ ಯಾವ ಬ್ರ್ಯಾಂಡ್ನವ್ರು ನನಗೆ ಪರ್ಸ್ನಲ್ ಆಗಿ ಕೊಟ್ಟಿಲ್ಲ ನೀವು ಪ್ರಮೋಟ್ ಮಾಡಿ ಅಂತಲ್ಲ. ನಾನು ಅಷ್ಟೆಲ್ಲ ಇನ್ನೂ ಇದು ಏನಾಗಿಲ್ಲ. ಇದೆಲ್ಲ ನಾನು ಪರ್ಸ್ನಲ್ ಆಗಿ ಪಿಕ್ ಮಾಡಿರುವಂಥ ಪ್ರಾಡಕ್ಟ್ಸು, ನನ್ನ ಬೆಸ್ಟ್ ಪ್ರಾಡಕ್ಟ್ಸ್ ಅಷ್ಟೇ. ಸ್ಕಿನ್ ಕೇರ್ ಅಂತ ಬಂದಾಗ ನಾವು ಏನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವಿ ಅನ್ನೋದಷ್ಟೇ ಮ್ಯಾಟ್ರ್ ಆಗಲ್ಲ. ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನಾವು ಏನು ಇಂಟೇಕ್ ಮಾಡ್ತೀವಿ ಅಂದರೆ ಲೈಕ್ ಫುಡ್ ಆಗಿರ್ಬೋದು, ಅದರಲ್ಲಿ ನಾವು ಏನು ತಿಂತೀವಿ ಅದು ತುಂಬಾ ಮ್ಯಾಟರ್ ಆಗುತ್ತೆ ನಮ್ಮ ಸ್ಕಿನ್ನಿಗಾಗಿರ್ಬೋದು, ಹೇರಿಗಾಗಿರ್ಬೋದು, ಎಲ್ಲದಕ್ಕೂ. ಹಂಗಾಗಿ ನಮ್ಮ ಫುಡ್ ಸ್ಟೈಲು ನಮ್ಮ ಸ್ಕಿನ್ ಹೆಲ್ದಿಯಾಗಿರೋದಕ್ಕೆ ತುಂಬಾ ಮ್ಯಾಟರ್. ಅಂದರೆ ಲೈಕ್ ಈಗ ಆಯಿಲಿ ಫುಡ್ ಜಾಸ್ತಿ ತಿಂದ್ರೂ ಸ್ಕಿನ್ನಿಗೆ ಒಳ್ಳೇದಲ್ಲ, ಮತ್ತು ಹೀಟ್ ಐಟಮ್ಸು ಅದೆಲ್ಲ ತುಂಬ ನಾವು ಇಂಟೇಕ್ ಮಾಡಿದ್ರೂ ಸ್ಕಿನ್ನಿಗೆ ಒಳ್ಳೇದಲ್ಲ. ಆದಷ್ಟು ಈ ತರಕಾರಿಗಳು ಮತ್ತು ಲೈಕ್ ಸೂಪ್, ಮನೇಲೇ ಮಾಡಿದಂಥ ಅಡುಗೆ, ಇದನ್ನೆಲ್ಲ ಜಾಸ್ತಿ ನಾವು ಇಂಟೇಕ್ ಮಾಡೋದ್ರಿಂದ ಸ್ಕಿನ್ ಕೂಡ ಹೆಲ್ದಿಯಾಗಿರುತ್ತೆ. ಎಲ್ಲದಕ್ಕಿಂತ ಮೇಯ್ನಾಗಿ ನನ್ನ ಸ್ಕಿನ್ನಿನ ಮೇನ್ ಸೀಕ್ರೆಟ್ ಬಂದು ಈ ಬಾಟ್ಲು ಅಂದರೆ ಇದು 2 ಲೀಟರ್ಸ್ ವಾಟರು. ನಾನು ಎವ್ರಿ ಡೇ 2 ಲೀಟರ್ಸ್ ಕನ್ಸ್ಯೂಮ್ ಮಾಡ್ತೀನಿ. ಸೊ ಅದು ನನಗೆ ಡಾಕ್ಟರ್ ಕೂಡ ಹೇಳಿರೋದು, ಮತ್ತು ಎಲ್ರಿಗೂ ಗೊತ್ತು, ನೀರು ಕುಡಿಲೇಬೇಕು. ಸ್ಕಿನ್ ಹೆಲ್ದಿಯಾಗಿರೋದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟೇ ನೀರು. ನಾವು ಎಷ್ಟು ನೀರು ಕುಡಿತೀವಿ ಅಷ್ಟು ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ. ಫಸ್ಟ್ ನಾನು ಎಲ್ಲಾದರೂ ಹೊರಗಡೆ ಹೋಗಿ ಬಂದಿರ್ತೀನಿ, ಅಂದರೆ ಲೈಕ್ ಮಾರ್ನಿಂಗ್ ಎಲ್ಲ ಹೋಗಿರ್ತೀನಿ, ಸಂಜೆ ಬರ್ತೀನಿ. ಸೊ ಮನೆಯಲ್ಲೇ ಇದ್ದಾಗ ಏನು ಈ ಮೆಥಡ್ನ ಸ್ಕಿಪ್ ಮಾಡ್ತೀನಿ. ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಲೈಕ್ ನಾವು ಲಿಪ್ಸ್ಟಿಕ್ ಏನಾದರೂ ವೇರ್ ಮಾಡಿರ್ತೀವಿ, ಮಾಯ್ಶ್ಚರೈಸರ್, ಐಲೈನರ್, ಸ್ಪೆಷಲಿ ನಾನು ಐಲೈನರ್ ಎಲ್ಲ ತುಂಬ ಯೂಸ್ ಮಾಡ್ತೀನಿ. ಈ ಕಪ್ಪು ಕಲರ್ ಐಟಮ್ನ ನಾವು ಜಾಸ್ತಿ ಯೂಸ್ ಮಾಡಿದಾಗ ಕಣ್ಣತ್ರ ಎಲ್ಲ ಅದನ್ನು ಕ್ಲೀನಾಗಿ ವೈಪ್ ಮಾಡಬೇಕು. ಅದೇನಾದರೂ ಸ್ಕಿನ್ನಲ್ಲೇ ಉಳ್ಕೊಂಡ್ರೆ ಅಲ್ಲೇ ಸ್ಕಿನ್ ಸ್ವಲ್ಪ ಡಾರ್ಕ್ ಆಗ್ತಾ ಹೋಗುತ್ತೆ. ಸೊ ನಾನು ಹಾಗಾಗಿ ಮೇಕಪ್ ರಿಮೂವಲ್ ಆಗಿ ಯೂಸ್ ಮಾಡೋದು ಗಾರ್ನಿಯರ್ ಮಿಸಲರ್ ವಾಟರ್ನ ಯೂಸ್ ಮಾಡ್ತೀನಿ. ಇದರಲ್ಲಿ ನಿಮಗೆ 2 ಥರ ಬರುತ್ತೆ. ಒಂದು ಪಿಂಕ್ ಕಲರ್ ಕ್ಯಾಪ್ ಇರುತ್ತೆ, ಇನ್ನೊಂದು ಇದು ವೈಟ್ ಕಲರು. ಅಂದರೆ ಇದರಲ್ಲಿ ಸ್ವಲ್ಪ ಆಯಿಲಿ ಕಂಟೆಂಟ್ ಇರುತ್ತೆ, ವಾಟರ್ ಇನ್ ಆಯಿಲ್ ಅಂತೇಳಿ ಆಯಿಲಿ ಕಂಟೆಂಟ್ ಇರುತ್ತೆ. ಆ ಪಿಂಕ್ ಕಲರ್ ಕ್ಯಾಪ್ ಬರುತ್ತಲ್ಲ, ಅದರಲ್ಲಿ ಆಯಿಲಿ ಕಂಟೆಂಟ್ ಇರಲ್ಲ. ಇದನ್ನೇನಿಲ್ಲ, ಜಸ್ಟ್ ಒಂದ್ಸಲ ಹಿಂಗೆ ಶೇಕ್ ಮಾಡಬೇಕು. ಶೇಕ್ ಮಾಡಿ ಇದರ ಒಂದು ಕಾಟನ್ ಪ್ಯಾಡಲ್ಲಿ ಡಿಪ್ ಮಾಡಬೇಕು. ನೀವು ಎಲ್ಲೆಲ್ಲಿ ಮೇಕಪ್ ಅಪ್ಲೈ ಮಾಡಿರ್ತೀರಾ ಅಲ್ಲೆಲ್ಲ ಸಾಫ್ಟಾಗಿ ವೈಪ್ ಮಾಡಿದರೆ ಆಯಿತು. ಈ ಥರ ಬಂದುಬಿಡುತ್ತೆ. ನೆಕ್ಸ್ಟು ಕ್ಲೆನ್ಸ್ ಮಾಡಿ ಆದಮೇಲೆ ಫೇಸ್ ವಾಶ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ಎಷ್ಟೇ ಕ್ಲೆನ್ಸಿಂಗ್ ವಾಟರಲ್ಲಿ ನೀವು ಕ್ಲೆನ್ಸ್ ಮಾಡಿದ್ರು ಫೇಸ್ನ, ಲಾಸ್ಟ್ ಒಂದ್ಸಲಿ ಫೇಸ್ ವಾಶಲ್ಲಿ ನೀವು ವಾಶ್ ಮಾಡಿದ್ರೇ ಅದು ಕಂಪ್ಲೀಟ್ ಸ್ಕಿನ್ ಕ್ಲಿಯರ್ ಆಗೋದು. ತುಂಬ ಥರ ಇದೆ ಮಾರ್ಕೆಟಲ್ಲಿ ಫೇಸ್ ವಾಶ್ಗಳು, ಸಿಕ್ಕಾಪಟ್ಟೆ ಫೇಸ್ ವಾಶ್ಗಳಿದೆ. ಬಟ್ ಎಲ್ಲ ಸ್ಕಿನ್ನಿಗೂ ಎಲ್ಲ ಫೇಸ್ ವಾಶು ಸೂಟ್ ಆಗಲ್ಲ. ನನ್ನ ಸ್ಕಿನ್ನಿಗೆ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಿರೋದು ಬಯೋಟಿಕ್ ಆಯುರ್ವೇದ ಫೇಸ್ ವಾಶ್. ಇದು ನಾನು ಈ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ನಿಮ್ಗೆ ಹಾಕಿರ್ತೀನಲ್ಲ, ಅದ್ರಲ್ಲಿ ಚೆಕ್ ಮಾಡಿ ಆಯಿತಾ. ಸೊ ಇದು ಚೆನ್ನಾಗಿದೆ. ಇದು ಫೇಸ್ ವಾಶ್ ಒಳಗಡೆ ಈ ಪಪ್ಪಾಯ ಸೀಡ್ಸಿಂದು ಕೆಲವೊಂದು ಮಿಶ್ರಣ ಇರುತ್ತೆ. ಸೊ ಅದೊಂದು ಸ್ವಲ್ಪ ತರಿ ಥರ ಸಿಗುತ್ತೆ. ಮತ್ತು ಇನ್ನೊಂದು ನೆನಪಿಟ್ಕೊಳ್ಳಿ, ವಿಂಟರಲ್ಲಿ ಯಾವತ್ತೂ ಸ್ಕ್ರಬ್ ಮಾಡಬಾರ್ದು ಫೇಸ್ನ.
ಸೊ ಹಾಗಾಗಿ ನಾನು ವಿಂಟರಲ್ಲಿ ಸ್ಕ್ರಬ್ಬಿಂಗ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಈ ಫೇಸ್ ವಾಶಲ್ಲಿ ಸ್ವಲ್ಪ ಪಪ್ಪಾಯ ಸೀಡ್ಸಿದ ಅಂಶ ಇರೋದ್ರಿಂದ ನಿಮಗೆ ಅತ್ಲಾಗೆ ಲೈಟಾಗಿ ಸ್ಕ್ರಬ್ಬು ಆಗುತ್ತೆ, ಫೇಸ್ ವಾಶು ಆಗುತ್ತೆ. ಸೊ ಎರಡು ಒಂದು ಶಾರ್ಟಲ್ಲಿ ಮುಗಿಯುತ್ತಲ್ಲ ಅಂತ ಹೇಳ್ಬಿಟ್ಟು ವಿಂಟರ್ ಟೈಮಲ್ಲಿ ನಾನು ಈ ಫೇಸ್ ವಾಶನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ, ಬಾಯ್. ಸೊ ಫೇಸ್ ವಾಶ್ ಆದಮೇಲೆ ನಾನು ನೆಕ್ಸ್ಟ್ ಯೂಸ್ ಮಾಡೋದೇನು ಅಂದರೆ, ಬೇರೆ ಟೈಮಲ್ಲಾದರೆ ಅಂದರೆ ಲೈಕ್ ಸಮ್ಮರಲ್ಲೆಲ್ಲಾದರೆ ನಾನು ಸ್ಕ್ರಬ್ಬಿಂಗ್ ಮಾಡ್ಕೊಳ್ತೀನಿ. ತುಂಬ ಸ್ಕ್ರಬ್ ಮಾಡ್ತೀನಿ, ಬಿಕಾಸ್ ನಾನು ತುಂಬ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಸ್ಕ್ರಬ್ ಮಾಡಿದಾಗ ಲೈಕ್ ಆ ಓಪನ್ ಪೋರ್ಸಲ್ಲಿ ಇರುವಂಥ ಬ್ಲ್ಯಾಕ್ ಹೆಡ್ಸ್ ಅದೆಲ್ಲ ಸ್ವಲ್ಪ ರಿಮೂವಲ್ ಆಗುತ್ತೆ, ಮತ್ತು ಸ್ಟೀಮ್ ಎಲ್ಲ ತೊಗೊಳ್ತೀನಿ. ಆವಾಗ ಅದೆಲ್ಲ ಸ್ವಲ್ಪ ಕವರ್ ಆಗುತ್ತೆ, ಪೋರ್ಸ್ ಎಲ್ಲ ಕವರ್ ಆಗುತ್ತೆ ಅಂತೇಳಿ. ಬಟ್ ವಿಂಟರಲ್ಲಿ ಯಾವುದೇ ಕಾರಣಕ್ಕೂ ಸ್ಕ್ರಬ್ ಮಾಡಬಾರ್ದು. ಸ್ಕ್ರಬ್ ಮಾಡಿದರೆ ಆ ಸ್ಕಿನ್, ಯಾಕಂದರೆ ವಿಂಟರಲ್ಲಿ ತುಂಬ ಒಂಥರ ಡೆಲಿಕೇಟ್ ಆಗಿರುತ್ತೆ ಆಯಿತಾ. ನೀವು ಅಂಥ ಟೈಮಲ್ಲಿ ಸ್ಕ್ರಬ್ ಮಾಡಿಬಿಟ್ರೆ ಆ ಸ್ಕಿನ್ನೆಲ್ಲ ಪೀಲ್ ಆಫ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ವಿಂಟರಲ್ಲಿ ಯಾವುದೇ ಕಾರಣಕ್ಕೂ ಸ್ಕ್ರಬ್ ಮಾಡಬೇಡಿ, ಆ ಸ್ಕ್ರಬ್ನ ಸ್ಕಿಪ್ ಮಾಡಬೇಕು, ಸ್ಕ್ರಬ್ ಮೆಥಡ್ನ. ಸೊ ವಿಂಟರಲ್ಲಿ ಏನು ಮಾಡಬೇಕು ಗೊತ್ತಾ, ಈ ಫೇಸ್ ಮಸಾಜ್ ಇರುತ್ತಲ್ವ ಅದನ್ನು ಜಾಸ್ತಿ ಮಾಡಬೇಕು. ನ್ಯಾಚುರಲ್ ಆಗಿ ನೀವು ಮನೇಲೇ ಯಾವುದಾದ್ರೂ ಮಸಾಜಸ್ ಮಾಡ್ಕೊಳ್ತೀರಾ ಅಂತ ಇದ್ದರೆ ಬೆಣ್ಣೆ ಅಂದರೆ ಮನೇಲೇ ಮಾಡ್ದಂಥದ್ದು, ನೀವು ಅಂಗಡಿಯಿಂದ ತೊಗೊಬಂದು ಯೂಸ್ ಮಾಡುವಂಥದ್ದಲ್ಲ, ಮನೇಲೇ ರೆಡಿ ಮಾಡಿದಂಥ ಬೆಣ್ಣೆ, ಹಾಲಿನ ಕೆನೆ, ಅಥವಾ ಈ ಟೊಮೆಟೊ ಆರ್ ಕಲ್ಲಂಗಡಿ, ವಾಟರ್ಮೆಲನ್ ತಿಂದ್ಬಿಟ್ಟು ಕೆಳಗಡೆ ಲೇಯರ್ ಉಳ್ತಿರೋದಲ್ಲ ಅದರಲ್ಲೆಲ್ಲ ಬೇಕಾದರೆ ನೀವು ಮಸಾಜ್ನ ಮಾಡ್ಬೋದು. ಬಟ್ ನಾನು ಮಸಾಜ್ ಮಾಡೋದಕ್ಕೆ ಯೂಸ್ ಮಾಡೋದು ಬಯೋಟೆಕ್ ಅವ್ರದ್ದೇ ಅಡ್ವಾನ್ಸ್ ಆಯುರ್ವೇದ ಕ್ವೀನ್ ಸೀಡ್ಸ್ ಆ್ಯಂಟಿ ಏಜಿಂಗ್ ಫೇಸ್ ಮಸಾಜ್ ಕ್ರೀಮ್, ಇದನ್ನು ಯೂಸ್ ಮಾಡ್ತೀನಿ. ಇದನ್ನು ಅಷ್ಟೇ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇರೋದ್ರಿಂದ ಸೊ ನನಗೆ ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಈ ಮಸಾಜಸ್ನೆಲ್ಲ ನಾನು ರೆಗ್ಯುಲರಾಗಿ ಏನು ಮಾಡಲ್ಲ, ಯಾವಾಗದು ವೀಕ್ಲಿ ಒನ್ಸ್ ಪುರ್ಸೋತಿದ್ದಾಗ ಮಾತ್ರ. ಯಾವಾಗಲೂ ಅಷ್ಟೇ ಮಸಾಜ್ ಮಾಡಬೇಕಾದ್ರೆ ಈ ಆ್ಯಂಗಲಲ್ಲಿ ನೀವು ಮಸಾಜಸ್ನ ಮಾಡ್ಕೊಬೇಕಾಯ್ತಾ. ಯಾವತ್ತೂ ಹೀಗೆ ಎಳಿಬೇಡಿ, ಆವಾಗ ಸ್ಕಿನ್ ಲೂಸ್ ಆಗುತ್ತೆ. ಅದೇ ನೀವು ಹೀಗೆ ಎಳೆದಾಗ ಸ್ಕಿನ್ ಟೈಟ್ ಆಗುತ್ತೆ. ಸೊ ಇದನ್ನು ಒಂದು 5 ಮಿನಿಟ್ಸ್ ಮಾಡಬೇಕು ಆಯಿತಾ. 5 ಮಿನಿಟ್ಸ್ ಮಸಾಜ್ ಆದಮೇಲೆ ಜಸ್ಟ್ ಯಾವುದಾದ್ರೂ ಒಂದು ವೈಪ್ ತೊಗೊಂಡ್ಬಿಟ್ಟು ಪ್ರಾಡಕ್ಟ್ಸ್ನ ವೈಪ್ ಮಾಡಿ. ಮಸಾಜ್ ಆದಮೇಲೆ ಯೂಶ್ವಲಿ ಬೇರೆ ಟೈಮಲ್ಲಾದರೆ ನಾನು ಫೇಸ್ ಪ್ಯಾಕ್ನ ಯೂಸ್ ಮಾಡ್ತೀನಿ, ಲೈಕ್ ಮುಲ್ತಾನ್ ಮಟ್ಟಿ ಅಥವಾ ಈ ಫೇಸ್ ಪ್ಯಾಕ್ ಪೌಡರ್ಸ್ಗೆ ರೋಸ್ ವಾಟರ್ ಮಿಕ್ಸ್ ಮಾಡಿಬಿಟ್ಟು ಹಾಕೋದು, ಕಡಲೆ ಹಿಟ್ಟು ಅರಿಶಿನ ಮಿಕ್ಸ್ ಮಾಡಿಬಿಟ್ಟೆಲ್ಲ ಹಾಕೋದನ್ನೆಲ್ಲ ಮಾಡ್ತೀನಿ. ಬಟ್ ವಿಂಟರ್ ಟೈಮಲ್ಲಿ ನಾವು ಆ ಥರ ಫೇಸ್ ಪ್ಯಾಕ್ನ ಹಾಕಿದಾಗ ಫೇಸ್ ಇನ್ನೂ ಡ್ರೈ ಆಗುತ್ತೆ. ಸೊ ಉಳಿದ ಟೈಮಲ್ಲಿ ಏನಾಗುತ್ತೆ, ನಂಗೆ ತುಂಬ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಆ ಥರ ಫೇಸ್ ಪ್ಯಾಕ್ ಹಾಕಿದಾಗ ಸ್ವಲ್ಪ ಆಯಿಲಿನೆಸ್ ಕಮ್ಮಿ ಆಗುತ್ತೆ ಅಂತ ನಾನು ಅದನ್ನು ಯೂಸ್ ಮಾಡ್ತಿದ್ದೆ. ಬಟ್ ಈ ವಿಂಟರ್ ಟೈಮಲ್ಲಿ ಫೇಸ್ ಪ್ಯಾಕ್ಗಳನ್ನು ಯೂಸ್ ಮಾಡಬೇಡಿ, ಅದು ಸ್ಕಿನ್ನ ಇನ್ನೂ ಒಂಥರ ಡ್ರೈ ಮಾಡುತ್ತೆ. ಯಾಕಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಆ ಕಡಲೆ ಹಿಟ್ಟು ಅದೆಲ್ಲ ನೀವು ಅಪ್ಲೈ ಮಾಡಿದಾಗ ಫೇಸ್ ನಿಮ್ಗೆ ಆಲ್ರೆಡಿ ಏನೋ ಒಂಥರ ಕಟ್ಟಿ ಹಿಡ್ದಂಗೆ ಫೀಲ್ ಆಗುತ್ತೆ ಅಲ್ವಾ. ಸೊ ಆ ಥರ ಫೀಲ್ ಆಗಬಾರ್ದು. ಸೊ ಅದಕ್ಕೋಸ್ಕರ ನಾನು ವಿಂಟರ್ ಟೈಮಲ್ಲಿ ಜಾಸ್ತಿ ಫೇಸ್ ಶೀಟ್ ಮಾಸ್ಕ್ನ ಯೂಸ್ ಮಾಡ್ತೀನಿ. ಈಗ ನಾನು ಪ್ರೆಸೆಂಟಾಗಿ ಯೂಸ್ ಮಾಡ್ತಿರೋ ಶೀಟ್ ಮಾಸ್ಕ್ ಬಂದು ಕಿಯಾನಾ ರೈಸ್ ಮಾಸ್ಕ್ ಶೀಟ್ ಮಾಸ್ಕ್. ಇದು ನಾನು ತೊಗೊಂಡಿದ್ದು ಜಪಾನ್ ಟ್ರಿಪ್ಪಿಗೆ ಹೋಗಿದ್ನಲ್ಲ ಅಲ್ಲಿ ತೊಗೊಂಡೆ. ಅಂದರೆ ತುಂಬ ಇನ್ಫ್ಲುಯೆನ್ಸರಿಂದು ರಿವ್ಯೂಸ್ ಇತ್ತು, ಈ ಶೀಟ್ ಮಾಸ್ಕ್ ತುಂಬಾ ಚೆನ್ನಾಗಿದೆ ಜಪಾನಲ್ಲಿ ಸಿಗೋದು ಅಂತ. ಸೊ ಅಲ್ಲಿಂದ ತೊಗೊಬಂದಿದ್ದು. ನೀವು ಬೇರೆ ಶೀಟ್ ಮಾಸ್ಕ್ ಎಲ್ಲ ಟ್ರೈ ಮಾಡ್ಬೋದು, ನೈಕಾದವ್ರದ್ದು ಚೆನ್ನಾಗಿದೆ, ನಾನು ಅದನ್ನು ಮುಂಚೆ ಟ್ರೈ ಮಾಡ್ತಾಯಿದ್ದೆ. ನಾನು ಈಗ ಪ್ರೆಸೆಂಟ್ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಒಂದು 15 ಮಿನಿಟ್ಸ್ ಇದನ್ನು ಹಾಗೆ ಸ್ಕಿನ್ ಮೇಲೆ ಬಿಟ್ಟಿದ್ದೆ. ಈಗ ಇದನ್ನು ರಿಮೂವ್ ಮಾಡೋಣ. ಓ ಮೈ ಗಾಡ್, ಸಿ ಇದೆಲ್ಲ ನಾವು ಸುಮ್ಮನೆ ಹೇಳೋದಲ್ಲ ಆಯಿತಾ, ಬಟ್ ಮಾಡಿದಾಗ ಅದು ರಿಸಲ್ಟೇ ಒಂಥರ ಚೆನ್ನಾಗಿ ಅನಿಸುತ್ತೆ ನಮಗೆ ನೋಡಬೇಕಾದ್ರೆ. ನೀವೇನು ಆ ಶೀಟ್ ಮಾಸ್ಕ್ ರಿಮೂವ್ ಮಾಡಾದ್ಮೇಲೆ ಅದರಲ್ಲಿದ್ದಂಥ ಕಂಟೆಂಟ್ ನಿಮ್ಮ ಸ್ಕಿನ್ ಮೇಲೆ ಹಿಂಗೆ ಉಳ್ಕೊಂಡಿರುತ್ತಲ್ಲ, ಅಗೇನ್ ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಫೇಸ್ನ ಹಿಂಗೆ ಮಸಾಜ್ ಮಾಡಿ. ಇದಿಷ್ಟು ಸ್ಟೆಪ್ ಏನು ನೋಡಿದ್ರಿ, ಸ್ಟಾರ್ಟಿಂಗ್ ನಾನು ಏನು ಕ್ಲೆನ್ಸ್ ಮಾಡ್ಕೊಂಡೆ ನೋಡಿ ಫೇಸು, ಅಲ್ಲಿಂದ ಇಲ್ಲಿ ತನಕ ಏನು ನೋಡಿದ್ರಿ, ಇದೆಲ್ಲ ನಾನು ರೆಗ್ಯುಲರ್ ಆಗಿ ಮಾಡುವಂಥ ಸ್ಕಿನ್ ಕೇರ್ ಅಲ್ಲ. ಯಾವಾಗಾದರೂ ಫ್ರೀ ಇದ್ದಾಗ ವೀಕ್ಲಿ ಒನ್ಸ್ ಆರ್ ಮಂತ್ಲಿ ಟ್ವೈಸ್ ಹಾಗೆ ಯಾವಾಗಾದರೂ ಮಾಡ್ಕೊಳ್ಳೋವಂಥದ್ದು, ಬಿಕಾಸ್ ಅದೆಲ್ಲ ನಾವು ರೆಗ್ಯುಲರ್ ಮಾಡೋಕ್ಕಾಗಲ್ಲ. ಸೊ ಕ್ಲೆನ್ಸಿಂಗ್ ಏನಿದೆ ಅದು ನಾನು ಎವ್ರಿ ಡೇ ಮಾಡ್ತೀನಿ, ಬಿಕಾಸ್ ಮೇಕಪ್ ಪ್ರಾಡಕ್ಟ್ಸ್ನ ವೈಪ್ ಮಾಡೋದಕ್ಕೆ. ಅದಾದಮೇಲೆ ಫೇಸ್ ವಾಶ್ ಆದಮೇಲೆ ಇವಾಗ ನಾನು ನಿಮ್ಗೆ ಏನು ತೋರಿಸ್ತೀನಿ ಇದೆಲ್ಲ ನಾನು ರೆಗ್ಯುಲರ್ ಆಗಿ ಮಾಡುವಂಥ ಸ್ಕಿನ್ ಕೇರ್. ಫಸ್ಟು ಕ್ಲೆನ್ಸಿಂಗ್ ಮಾಡಿಕೊಂಡೆ, ಕ್ಲೆನ್ಸಿಂಗ್ ಆದಮೇಲೆ ನಾನು ಏನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಫೇಸ್ ವಾಶ್ ಆದಮೇಲೆ ಇವಾಗ ನಾನು ನೆಕ್ಸ್ಟ್ ಅಪ್ಲೈ ಮಾಡೋದು ಟೋನರ್.
ಟೋನರ್ ತುಂಬ ಥರ ಟೋನರ್ಸ್ ಇದೆ. ನೀವು ಇನ್ನೂ ನ್ಯಾಚುರಲ್ ಆಗಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ರೋಸ್ ವಾಟರ್ಸ್ ಅದನ್ನೇ ಯೂಸ್ ಮಾಡಿ, ಅದನ್ನು ಟೋನರ್ ಆಗಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನೂ ನೀವು ಸ್ಪೆಷಲ್ ಆಗಿ ಹೇಳಬೇಕಂದ್ರೆ ಐಸ್ ಕ್ಯೂಬ್ ಇಸ್ ದ ಬೆಸ್ಟ್ ಟೋನರ್ ಆಯಿತಾ. ಬಟ್ ನನಗೆ ಐಸ್ ಕ್ಯೂಬ್ನ ಜಾಸ್ತಿ ಯೂಸ್ ಮಾಡಿದ್ರೆ ನನಗೆ ಕೋಲ್ಡ್ ಆಗುತ್ತೆ, ಸೊ ಅದಕ್ಕೋಸ್ಕರ ನಾನು ಟೋನರ್ನೇ ಯೂಸ್ ಮಾಡ್ತೀನಿ. ನಿಮ್ಗೇನಾದರೂ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಇಲ್ಲ ಅಂತ ಇದ್ದರೆ ಐಸ್ ಕ್ಯೂಬ್ಗಿಂತ ಒಳ್ಳೆ ಟೋನರ್ ಯಾವುದೂ ಇಲ್ಲ ಆಯಿತಾ. ಬೆಸ್ಟ್ ಟೋನರ್ ಅಂದರೆ ಐಸ್ ಕ್ಯೂಬ್ಸ್ನ ಜಸ್ಟ್ ರಬ್ ಮಾಡೋದ್ರಿಂದ ನಿಮ್ಮದು ಪೋರ್ಸ್ ಎಲ್ಲ ಇದ್ರಗಳಿಗಿಂತ ಜಾಸ್ತಿ ಅದೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಟೋನರ್ ಯಾವ ಸ್ಕಿನ್ನಿಗೆ ಬೇಕು ಅಂತ ಇದ್ದರೆ, ಯಾರ ಸ್ಕಿನ್ಲಿ ಓಪನ್ ಪೋರ್ಸ್ ಇರುತ್ತೆ ನೋಡಿ, ಆ ಪೋರ್ಸ್ನ ಕ್ಲೋಸ್ ಮಾಡೋದಕ್ಕೆ, ಸ್ಕಿನ್ ಟೈಟ್ನಿಂಗ್ ಮಾಡೋದಕ್ಕೆ ನಾವು ಟೋನರ್ಸ್ನ ಯೂಸ್ ಮಾಡ್ತೀವಿ. ನನ್ನ ಸ್ಕಿನ್ನಲ್ಲಿ ಸ್ವಲ್ಪ ಓಪನ್ ಪೋರ್ಸ್ ಇದೆ, ಲೈಕ್ ನೋಸ್ ಏರಿಯಾದಲ್ಲೆಲ್ಲ. ಸೊ ನಾನು ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಟೋನರ್ನ ಯೂಸ್ ಮಾಡ್ತೀನಿ ಫೇಸ್ ವಾಶ್ ಆದಮೇಲೆ. ಸೊ ನಾನು ಯೂಸ್ ಮಾಡೋ ಟೋನರ್ ಬಂದು ಡಾಟ್ ಆ್ಯಂಡ್ ಕೀ ಪೋರ್ ಟೈಟ್ನಿಂಗ್ ಟೋನರ್ ವಾಟರ್ಮೆಲನ್ ಫ್ಲೇವರಿಂದು. ನಾನು ಇದನ್ನು ಯೂಸ್ ಮಾಡ್ತೀನಿ. ಒಂದು 6 ಮಂತ್ಸಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಆ್ಯಂಡ್ ಸ್ಪೆಷಲಿ ನನಗೆ ಪ್ಯಾಕೇಜಿಂಗ್ ತುಂಬ ಕ್ಯೂಟ್ ಅನಿಸಿದ್ದು. ಸೊ ನಾನು ಈ ಟೋನರ್ನ ಯೂಸ್ ಮಾಡ್ತೀನಿ. ಜಸ್ಟ್ ವಾಟರ್ ಟೆಕ್ಸ್ಚರಲ್ಲಿ ಇರುತ್ತೆ. ಇದನ್ನು ಒಂದು ಕಾಟನ್ ಪ್ಯಾಡಲ್ಲಿ ಡಿಪ್ ಮಾಡಿ ಫುಲ್ ಈ ಥರ ಕಾಟನ್ ಪ್ಯಾಡಲ್ಲಿ ಡಿಪ್ ಮಾಡ್ಕೊಳ್ತೀನಿ. ಮಾಡ್ಕೊಂಡಾದ್ಮೇಲೆ ಎಲ್ಲೆಲ್ಲಿ ನಿಮಗೆ ಓಪನ್ ಪೋರ್ಸ್ ಇದೆ ಅಲ್ಲೆಲ್ಲ ಈ ಟೋನನ್ನು ಅಪ್ಲೈ ಮಾಡ್ತೀನಿ. ಟೋನರ್ ಆದಮೇಲೆ ನೆಕ್ಸ್ಟ್ ಬಂದು ವೈಟಮಿನ್ ಸಿ ಸಿರಮ್. ಇದ್ರ ಬಗ್ಗೆ ಅಂತೂ ತುಂಬ ಜನದ್ದು ರಿವ್ಯೂಸ್ ಇದೆ. ವೈಟಮಿನ್ ಸಿ ಸಿರಮ್ ಯೂಸ್ ಮಾಡೋದ್ರಿಂದ ನಿಮಗೆ ಪಿಗ್ಮೆಂಟೇಷನ್ಸ್ ಕಮ್ಮಿ ಆಗುತ್ತೆ, ಡಾರ್ಕ್ ಸರ್ಕಲ್ಸ್ ರೆಡ್ಯೂಸ್ ಆಗುತ್ತೆ, ಅನ್ಈವನ್ ಸ್ಕಿನ್ ಟೋನ್ ರೆಡ್ಯೂಸ್ ಆಗುತ್ತೆ, ಎಲ್ಲ ತುಂಬ ರಿವ್ಯೂ ಇದೆ. ಸೊ ನಾನು ವೈಟಮಿನ್ ಸಿ ಸಿರಮ್ ಯೂಸ್ ಮಾಡಿದ್ಮೇಲೆ ನನಗೂ ಒಳ್ಳೆ ರಿಸಲ್ಟೇ ಸಿಕ್ತು. ಸೊ ನಾನು ಯೂಸ್ ಮಾಡೋದು ಮಿನಿಮಲಿಸ್ಟ್ ವೈಟಮಿನ್ ಸಿ ಸಿರಮ್ ಯೂಸ್ ಮಾಡ್ತೀನಿ. ಸೊ ನಿಮಗೆ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ಕೆಳಗಡೆ ಹಾಕಿರ್ತೀನಿ, ಅದ್ರಲ್ಲಿ ಚೆಕ್ ಮಾಡಿ ಆಯಿತಾ. ಮಿನಿಮಲಿಸ್ಟ್ ತುಂಬ ರಿವ್ಯೂ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂಥೇಳಿ. ಇದನ್ನು ಒಂದು 3 ಡ್ರಾಪ್ಸ್ ಹಿಂಗೆ ಹಾಕ್ಕೊಳ್ಬೇಕು. ಕ್ಲೀನಾಗಿ ಮಸಾಜ್ ಮಾಡಬೇಕು, ಸ್ಪೆಷಲಿ ಅಂಡರ್ ಐಸ್ ಕೆಳಗಡೆ. ಡಾರ್ಕ್ ಸರ್ಕಲ್ಗಂತಲೇ ಬೇರೆ ಬೇರೆ ಐಟಮ್ಸ್ ಇದೆ. ನನಗೆ ಅಷ್ಟೊಂದೆಲ್ಲ ಏನು ಡಾರ್ಕ್ ಸರ್ಕಲ್ಸ್ ಇಲ್ಲ, ಟಚ್. ಸೊ ಇರೋದಕ್ಕೆ ನನಗೆ ಈ ವೈಟಮಿನ್ ಸಿರಮ್ ಸಾಕು, ಆದರೆ ಚೆನ್ನಾಗಿ ಹೆಲ್ಪ್ ಮಾಡ್ತಾಯಿದೆ. ಅದೇ ಹೇಳಿದ್ನಲ್ಲ, ವಿಂಟರ್ ಆಗಿರೋದ್ರಿಂದ ನನ್ನ ಸ್ಕಿನ್ನಿಗೆ ನಾನು ಏನು ಪ್ರಾಡಕ್ಟ್ಸ್ ಹಾಕಿದ್ರು ನನ್ನ ಸ್ಕಿನ್ ಒಂಥರ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಬಟ್ ಅದೇನು ಪ್ರಾಬ್ಲಮ್ ಇರೋಲ್ಲ ಆಯಿತಾ. ಮತ್ತು ಹೆದರ್ಕೊಂಬೇಡಿ, ನೀವೇನಾದರೂ ಇನ್ ಕೇಸ್ ನಾನು ಹೇಳಿದೆ ಅಂತ ಟ್ರೈ ಮಾಡೋಕ್ಕೆ ಹೋಗಿ ಸ್ಕಿನ್ ಏನೋ ಬರ್ನ್ ಆಗ್ತಿದೆ ಅಂತೆಲ್ಲ ಹೆದರ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. ವಿಂಟರಲ್ಲಿ ನೀವು ಯೂಶ್ವಲಿ ಸ್ಕಿನ್ ಮೇಲೆ ಜಾಸ್ತಿ ರಬ್ಬಿಂಗ್ ಅದೆಲ್ಲ ಮಾಡಿದಾಗ ನಿಮ್ಗೆ ಉರಿಯೋಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ದು ಸ್ಕ್ರಬ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ವೈಟಮಿನ್ ಸಿ ಸಿರಮ್ ಆದಮೇಲೆ ನೆಕ್ಸ್ಟ್ ನಾನು ಹಾಕೋದೆ ಮಾಯ್ಶ್ಚರೈಸರ್. ನಾನು ಯೂಸ್ ಮಾಡೋದು ಬಯೋಟೆಕ್ ಮಾಯ್ಶ್ಚರೈಸರ್ ಬಿಟ್ಟರೆ ನಿವಿಯಾ ಮಾಯ್ಶ್ಚರೈಸರ್. ಇದು ಲೋಷನ್ ಆ್ಯಕ್ಚುಲಿ. ನಿವಿಯಾ ಮತ್ತು ಬಯೋಟೆಕ್ ಎರಡೂ ಯೂಸ್ ಮಾಡ್ತೀನಿ. ಇದು ಮಾರ್ನಿಂಗ್ ಎದ್ದೋಗ್ತಾ ಹಾಕೊಂಡು ಹೋಗ್ತೀನಿ. ಇದು ಆ್ಯಕ್ಚುಲಿ ಮಾರ್ನಿಂಗ್ ನೆಕ್ಟರ್ ಹೈಡ್ರೇಷನ್ ಮಾಯ್ಶ್ಚರೈಸರ್. ಇದು ಆ್ಯಕ್ಚುಲಿ ನನ್ನ ಸ್ಕಿನ್ನಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ವಿಂಟರಲ್ಲಿ. ಸೊ ವಿಂಟರಲ್ಲಿ ಮಾತ್ರ ನಾನು ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ, ಯಾಕಂದರೆ ತುಂಬ ಒಂಥರ ಕ್ರೀಮಿ ಟೆಕ್ಸ್ಚರಲ್ಲಿದೆ, ಚೆನ್ನಾಗಿ ಅನಿಸುತ್ತೆ ಅಪ್ಲೈ ಮಾಡೋದಕ್ಕೆ. ಸೊ ಹೊರಗಡೆ ಹೋಗಬೇಕಾದ್ರೆ ಮಾತ್ರ ನಾನು ಮಾರ್ನಿಂಗ್ ಟೈಮಲ್ಲಿ ಹೋಗಬೇಕಾದ್ರೆ ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಬಂದು ಡಾಟ್ ಆ್ಯಂಡ್ ಕೀ ಅವ್ರದ್ದು. ತುಂಬಾ ಚೆನ್ನಾಗಿದೆ ಡಾಟ್ ಆ್ಯಂಡ್ ಕೀ ಅವ್ರದ್ದು. ವೈಟಮಿನ್ ಸಿ ಪ್ಲಸ್ ಇ ಸೂಪರ್ ಬ್ರೈಟ್ ಸನ್ಸ್ಕ್ರೀನ್, ವಾಟರ್ ಲೈಟ್, SPF 50 PF++++++. ಸೊ ಇದು ಚೆನ್ನಾಗಿದೆ ಟೆಕ್ಸ್ಚರು, ತೋರಿಸ್ತೀನಿ ನೋಡಿ ನಿಮಗೆ. ಸೊ ಒಂಥರ ವಾಟರಿ ಟೆಕ್ಸ್ಚರಲ್ಲಿದೆ, ಸ್ಕಿನ್ನಿಗೆ ಚೆನ್ನಾಗಾಗುತ್ತೆ ಅಪ್ಲೈ ಮಾಡಿದಾಗ. ಸೊ ಈ ಥರ ಟೆಕ್ಸ್ಚರಲ್ಲಿ ಬರುತ್ತೆ. ಸೊ ಎಲ್ಲ ಫೇಸಿಂದೆಲ್ಲ ಮುಗ್ದಾದ್ಮೇಲೆ ಲಾಸ್ಟ್ ಲಿಪ್ ಬಾಮ್ ಅಂತೂ ಇದಂತೂ ತುಂಬ ಫೇಮಸ್ ಲಿಪ್ ಬಾಮು, ಲೆನೇಜ್ ಅವ್ರದ್ದು. ಎಲ್ಲರೂ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ ಇದನ್ನು. ಸೊ ನಾನು ಇದನ್ನೇ ಯೂಸ್ ಮಾಡೋದು. ಲಾಸ್ಟಿಗೆ ಲಿಪ್ ಬಾಮ್. ನೀವು ನೋಡ್ಬೋದು ಕಂಪ್ಲೀಟ್ ನಂದೆಲ್ಲ ಸ್ಕಿನ್ ಕೇರ್ ಮುಗ್ದಿದೆ ಇವಾಗ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ಕಿನ್ ಅಂತ. ಕಂಪ್ಲೀಟ್ ಹೈಡ್ರೇಟ್ ಆಗಿದೆ ನೋಡಿ ಎಷ್ಟು ಸ್ಕಿನ್. ಸೊ ನಾವು ನಮ್ಮ ಸ್ಕಿನ್ನನ್ನು ಹೇಗೆ ಮೇಂಟೈನ್ ಮಾಡ್ತೀವಿ, ಆ ಸ್ಕಿನ್ ಕೂಡ ಅಷ್ಟೇ ಗ್ಲೋಯಿಂಗಲ್ಲಿರುತ್ತೆ. ಎಲ್ಲರೂ ಕೇಳ್ತಾರೆ ನಮಗೆ ಆ ಗ್ಲಾಸಿ ಸ್ಕಿನ್ ಬೇಕು, ಗ್ಲಾಸಿ ಮೇಕಪ್ ಬೇಕು ಅಂತೆಲ್ಲ. ಅದೆಲ್ಲ ಸುಮ್ಮನೆ ಬರಲ್ಲ. ನಾವು ಮೇಕಪ್ಪಿಂದನೇ ನಿಮಗೆ ಗ್ಲಾಸಿನೆಸ್ ಕ್ರಿಯೇಟ್ ಮಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಆದರೆ ನಿಮ್ಮ ಸ್ಕಿನ್ ಕೂಡ ಅಷ್ಟೇ ಹೆಲ್ದಿ ಆಗಿದ್ದರೆ ನಮಗೆ ಆ ಥರ ಗ್ಲಾಸಿ ಲುಕ್ನ ಕ್ರಿಯೇಟ್ ಮಾಡೋದಕ್ಕೆ ಇನ್ನೂ ಈಸಿ ಆಗುತ್ತೆ. ಸೊ ಆ ಗ್ಲಾಸಿ ಸ್ಕಿನ್ ಎಲ್ಲ ಬರೋದು ಹೇಗೆ, ನೀವು ಚೆನ್ನಾಗಿ ಸ್ಕಿನ್ ಕೇರ್ ಮಾಡಿಬಿಟ್ಟು ಸ್ಕಿನ್ ಹೈಡ್ರೇಟ್ ಆಗಿದ್ದರೆ ನಿಮ್ಗೆ ಈ ಥರ ಗ್ಲಾಸಿ ಸ್ಕಿನ್ ಎಲ್ಲ ಬರುತ್ತೆ.
ಎಸ್ ದಿಸ್ ಇಸ್ ಮೈ ಸ್ಕಿನ್ ಕೇರ್ ರುಟೀನ್. ಹೋಪ್ ನಿಮ್ಗೆಲ್ರಿಗೂ ಈ ಸ್ಕಿನ್ ಕೇರ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಸ್ಪೆಷಲಿ ಇನ್ನು ನೋಟ್ ಮಾಡ್ಕೊಳ್ಳಿ, ಇದು ನನ್ನ ಸ್ಕಿನ್ ಕೇರ್ ರುಟೀನ್, ನಾನು ಇಷ್ಟಪಟ್ಟು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ಗಳು. ಇದೆಲ್ಲ ನೀವು ಯೂಸ್ ಮಾಡಲೇಬೇಕು ಅಂತ ನಾನೇನು ಪ್ರೆಷರ್ ಹಾಕ್ತಾಯಿಲ್ಲ. ನಾನು ನಿಮ್ಮ ಜೊತೆ ಈ ಪ್ರಾಡಕ್ಟ್ಸ್ ಡೀಟೇಲ್ಸ್ನ ನಿಮಗೆ ಶೇರ್ ಮಾಡಿದ್ದೀನಿ ಅಷ್ಟೇ. ಇನ್ನು ಪ್ರಾಡಕ್ಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಬಯೋಟೆಕ್ ಇದು ಹರ್ಬಲ್ ಪ್ರಾಡಕ್ಟ್ ಆ್ಯಂಡ್ ಆಯುರ್ವೇದಿಕ್, ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಹಾಗಂತ ಇದನ್ನು 100% ಕೆಮಿಕಲ್ ಫ್ರೀ ಅಂತಲೂ ನಾನು ನಿಮ್ಗೇನು ಸಜೆಸ್ಟ್ ಮಾಡಲ್ಲ, ಬಟ್ ಇರೋದ್ರಲ್ಲಿ ಬೆಸ್ಟ್ ಅಂತ ನಾನು ನಿಮಗೆ ಹೇಳ್ಬೋದು ಅಷ್ಟೇ. ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಟ್ರೈ ಮಾಡಿ ನೋಡಿ, ನಿಮಗೂ ಯೂಸ್ ಆಗ್ಬೋದು, ನಿಮಗೂ ನಿಮ್ಮ ಸ್ಕಿನ್ನಿಗೂ ಸೂಟ್ ಆದರೂ ಆಗ್ಬೋದು. ಇನ್ನೂ ಡೌಟ್ಸ್ ಇದ್ದರೆ ನಿಮ್ಮ ಪರ್ಸ್ನಲ್ ಡಾಕ್ಟರ್ಸ್ ಯಾರಾದರೂ ಇದೆ, ಡರ್ಮಟಾಲಜಿಸ್ಟ್ ಇದ್ದರೆ ಅವ್ರ ಹತ್ರ ಕನ್ಸಲ್ಟ್ ತೊಗೊಳ್ಳಿ. ನಿಮ್ಮ ಸ್ಕಿನ್ನಿಗೆ ಏನು ಸೂಟ್ ಆಗುತ್ತೆ ಅಂತ ಕೇಳಿ ತಿಳ್ಕೊಂಡು ಸ್ಕಿನ್ ಕೇರ್ನ ಮಾಡಿ. ಅದರ್ವೈಸ್ ಈ ಪ್ರಾಡಕ್ಟ್ಸ್ಗಳ ಬಗ್ಗೆ ಸ್ವಲ್ಪ ನೀವು ಸ್ಟಡಿ ಮಾಡಿನೇ ಟ್ರೈ ಮಾಡಿ, ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ಹೇಳಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಥರ ಎಕ್ಸ್ಕ್ಲೂಸಿವ್ ಕಂಟೆಂಟಿಗೋಸ್ಕರ ನನ್ನ ಯೂಟ್ಯೂಬ್ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಹಾಕಿರ್ತೀನಿ. ಪ್ಲೀಸ್ ಡೂ ಫಾಲೋ ಮೈ ಇನ್ಸ್ಟಾಗ್ರಾಮ್ ಆಲ್ಸೋ. ನಿಮಗೆ ಇನ್ಯಾವುದಾದ್ರು ಪರ್ಟಿಕ್ಯುಲರ್ ರಿಲೇಟೆಡ್ ಕಂಟೆಂಟ್ ಬಗ್ಗೆ ಬೇಕು ಅಂತ ಇದ್ದರೆ, ಲೈಕ್ ಹೇರ್ ಕೇರ್ ರುಟೀನ್ ಆರ್ ಪ್ರಾಡಕ್ಟ್ಸ್ ಡೀಟೇಲ್ಸ್ ವಾಟ್ ಎವರ್, ನಿಮ್ಗೆ ಏನು ಬೇಕು ನೀವು ಜಸ್ಟ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದೇ ಥರ ಕಂಟೆಂಟ್ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹೋಪ್ ಎಲ್ರಿಗೂ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೀನಿ. See you in the next video. Bye bye.